ಮುಡ ಆಳಕ್ಕಿಳಿದ ಇಡಿ ಲೋಕಾಯುಕ್ತ ಮಾಜಿ ಎಡಿಸಿ ಜೆಬಿ ಶಿವಣ್ಣಗೆ ಇಡಿ ಡ್ರಿಲ್. ಇತ್ತ ಮೈಸೂರಲ್ಲಿ ಪಾಲಯ್ಯಗೆ ಲೋಕ ಪ್ರಶ್ನೆ. BPL APL ಆಯಿತು, ಈಗ ಲೇಬರ್ ಕಾರ್ಡ್ ಸರದಿ. 2,46,000 ಕಾರ್ಮಿಕರ ಕಾರ್ಡ್ಗಳಿಗೆ ಸರ್ಜರಿ. ನಕಲಿ ಕಾರ್ಮಿಕರನ್ನು ಗುರುತಿಸಿ ಸರ್ಕಾರ ಕ್ರಮ. ಸಿಪಿ ಯೋಗೇಶ್ವರ ವಿರುದ್ಧ ಸಿಡಿದ ಪುತ್ರ ಶ್ರವಣ್. ಮನೆ ಮಾರಾಟ ವಿಚಾರಕ್ಕೆ ಫೋರ್ಜರಿ ಸಹಿ. ನಮ್ಮ ತಂದೆ ಬದುಕಲು ಬಿಡ್ತಿಲ್ಲ, ಸಿಪಿಐ ವಿರುದ್ಧ ಪುತ್ರನ ಕಿಡಿ. ಸೂಪರ್ 3ಯಲ್ಲಿ ನಾವು ಪ್ರತಿ ದಿವಸ ಒಂದಲ್ಲ ಒಂದು ಬೇರೆ ಬೇರೆ ಊರಿನ ಒಂದು ಸುದ್ದಿ, ಆ ಸುದ್ದಿಯ ಹಿಂದೆ ಒಂದು ಗಂಭೀರವಾದ ಸಮಸ್ಯೆ ಇರುತ್ತೆ. ಆ ಸಮಸ್ಯೆಗೆ ಉತ್ತರ ಹುಡುಕುವಂಥ ಪ್ರಯತ್ನವನ್ನು ಮಾಡ್ತೀವಿ. ಇವತ್ತು ಹುಬ್ಬಳ್ಳಿಯಿಂದ ಒಂದು ಸುದ್ದಿ ತಂದಿದ್ದೀವಿ. ಅವರು ನಮ್ಮ ನಗರವನ್ನು ಸ್ವಚ್ಛವಾಗಿ ಇಡೋರು, ಅವರಿಗಾಗಿ ನಿರ್ಮಿಸಿದ ಕೊಠಡಿಗಳು ಮಾತ್ರ ಅಧ್ವಾನವಾಗಿದೆ. ಯಾರಿಗಾಗಿ ಕೊಠಡಿ ಇದೆ? ನಮ್ಮನ್ನು ಸ್ವಚ್ಛವಾಗಿ ಇಡುವವರಿಗಾಗಿ ಇರುವಂಥ ಕೊಠಡಿ. ಆದರೆ ಆ ಕೊಠಡಿಗಳು ಪ್ರಯೋಜನಕ್ಕೆ ಬರ್ತಾ ಇಲ್ಲ. ಪ್ರಯೋಜನಕ್ಕೆ ಬಾರದ 24 ವಿಶ್ರಾಂತಿ ಕೊಠಡಿಗಳು. ಯಾರ ಬಗ್ಗೆ ಹೇಳ್ತಾ ಇದ್ದೀನಿ ಅನ್ನುವಂಥ ಅನುಮಾನ ನಿಮ್ಮನ್ನು ಕಾಡದೇ ಇರೋದು. ಅವರು ಬೆಳ್ಳಂಬೆಳಗ್ಗೆ ಫೀಲ್ಡ್ಗಿಳಿತಾರೆ. ನೀವೆಲ್ಲ ಇನ್ನೂ ನಿದ್ದೆ ಮಂಪರಲ್ಲಿರ್ತೀರಿ. ಅಷ್ಟರಲ್ಲೇ ಅವರು ಫೀಲ್ಡ್ಗಿಳಿದು ತಮ್ಮ ಇಡೀ ಕೆಲಸ ಕಾಯಕವನ್ನು ಶುರು ಮಾಡ್ತಾರೆ. ನಮ್ಮ ಇಡೀ ಏರಿಯಾ, ಅವರ ಏರಿಯಾ, ಪಕ್ಕದವರ ಏರಿಯಾವನ್ನೇ ಕ್ಲೀನ್ ಮಾಡ್ತಾರೆ. ಇವರು ಕೆಲಸ ಮುಗಿಸಿದ ಮೇಲೆ ಅವರು ಸ್ವಲ್ಪ ರೆಸ್ಟ್ ಮಾಡಲಿ ಅಂತ ಒಂದು ಯೋಜನೆ ತರಲಾಯಿತು. ಒಳ್ಳೆ ಯೋಜನೆ ಅದು. ಯೋಜನೆಯನ್ನು ತರ್ತೀವಿ ನಾವು. ಯೋಜನೆಗೆ ದುಡ್ಡು ಬಿಡುಗಡೆ ಆಗುತ್ತೆ. ಅದೆಲ್ಲ ಆದ ನಂತರ ನೀವು ಒಬ್ಬನಿಗೆ ಒಂದು ಮೋಟಾರ್ ಪಂಪು ತಕ್ಕೊಟ್ರೆ, ಆ ಮೋಟ್ರ್ ಪಂಪು ತಗೊಂಬಂದ್ರಿ, ಮನೇಲಿಟ್ರಿ, ಇನ್ಸ್ಟಾಲ್ ಮಾಡಿದ್ರಿ, ಎಲ್ಲ ಆಯಿತು. ಅದರಿಂದ ನೀರು ಬರಬೇಕು. ನೀರು ಬಂದು ಆ ತೋಟಕ್ಕೋ ಮತ್ತೊಂದು ಕಡೆಗೋ ಎಲ್ಲಿಗೆ ತಲುಪಬೇಕು, ಅದು ತಲುಪಿದರೆ ಮಾತ್ರ ಆ ಯೋಜನೆ ಫಲಪ್ರದ ಅಂತ ಅರ್ಥ. ಬೆಳ್ಳಂಬೆಳಗ್ಗೆ ಈ ಥರ ರೋಡ್ ಕ್ಲೀನ್ ಮಾಡೋರಿಗಾಗಿ ಒಂದು ರೆಸ್ಟ್ ತಗೊಳ್ಳಿ ಅಂಥೇಳಿ 24 ಕೊಠಡಿಗಳೇನಿದೆ ಅದು ಕಂಪ್ಲೀಟಾಗಿ ಹಳ್ಳ ಹಿಡಿದೋಗಿದೆ. ಯಾಕೆ ಈ ಥರ ಮಾಡಬೇಕಾಗಿತ್ತು? ನಿಮಗೆ ಆ 24 ಕೊಠಡಿಗಳನ್ನು ಶುರು ಮಾಡುವಾಗ ಗೊತ್ತಿರಲಿಲ್ವ ಹಾಳಾಗೋದಿಲ್ಲ, ಮಾಡಬೇಕಾ ಬೇಡವಾ? ಇದರ ಬಗ್ಗೆ ಯಾರು ಆಲೋಚನೆ ಮಾಡೋದಿಲ್ವಾ? ಬಾಯಿಗೆ ಬಂದಂಗೆ ತುಗ್ಲಕ್ ದರ್ಬಾರ್ ಥರ ಒಮ್ಮೆ ಅಲ್ಲಿಗೆ ತಗೊಂಡೋಗು, ಇಲ್ಲಿಗೆ ತಗೊಂಡೋಗು, ಅದು ಹೆಂಗಾಗತ್ತೆ? ಇಷ್ಟಕ್ಕೂ ಯಾವ ಸುದ್ದಿ ಬಗ್ಗೆ ಹೇಳ್ತಾ ಇದ್ದೀನಿ, ಬನ್ನಿ ನೋಡೋಣ ಏನದು ಸ್ಟೋರಿ. ಇಲ್ಲ ಸರ್, ಅವು ಯಾಕೆ ಸುಮ್ಮನೆ ಹೆಸರಿಗೆ ತಾತ್ಕಾಲಿಕ ತೋರಿಸ್ಯಾರ ಅಷ್ಟ. ಹೌದು, ಏನು ನೀರನ್ನು ಕೊಡಂಗಿಲ್ಲ ರೀ ಒಂದೊಂದು ಟೈಮ್ದಾಗ. ಏನಿದ್ದು ಇಲ್ಲಾರ್ದಂಗೆ ರೀ ಅವು. ಎದಕ್ಕೆ